ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಸಾಗರ ಸುತ್ತ ಮತ್ತು ಜಿಎನ್ಎಸ್ ನ್ಯೂಸ್ ಬೆಳಗ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ಬಾರಿಯ ಗೌರಿ ಗಣೇಶ ಹಬ್ಬದ ಎಲ್ಲ ನನ್ನ ನಾಗರಿಕ ಬಂಧುಗಳಿಗೆ, ರಾಜ್ಯದ ಜನತೆಗೆ ಆರ್ಥಿಕವಾದಂಥ ಶುಭಾಶಯಗಳನ್ನು ಕೊಡ್ತಿದ್ದೇನೆ. ಗೌರಿ ಗಣೇಶ ಹಬ್ಬವನ್ನು ಆಚರಣೆ ಮಾಡುತ್ತಿರುವಂಥ ಎಲ್ಲ ಸಾರ್ವಜನಿಕರಿಗೆ ಶಾಂತಿ ನೆಮ್ಮದಿಯಿಂದ ಈ ಗಣೇಶ ಹಬ್ಬವನ್ನು ಎಲ್ಲರೂ ಒಟ್ಟಾಗಿ ಸೇರಿ ಒಳ್ಳೆ ರೀತಿಯಲ್ಲಿ ಗಣೇಶವನ್ನು ನಡೆಸ್ಕೊಂಡು ಹೋಗ್ರಿ ಅಂತೇಳಿ ಸಾರ್ವಜನಿಕರಿಗೆ ಕೇಳ್ಕೊಳ್ತಾ ನಿಮ್ಗೆಲ್ಲರಿಗೂ ಶುಭವಾಗಲಿ. ಒಳ್ಳೆಯದು. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಎಲ್ರಿಗೂ ನಮಸ್ಕಾರ. ಸಾಗರದ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತಿದ್ದೇನೆ. ಹಾಗೆ ಶಾಂತಿ ಸೌಹಾರ್ದತೆಯಿಂದ ಈ ಗಣೇಶ ಚತುರ್ಥಿಯನ್ನು ನೀವೆಲ್ಲರೂ ಸೇರಿ ಆಚರಣೆ ಮಾಡೋಣ. ನಗರಸಭೆ ವತಿಯಿಂದ ಎಲ್ಲ ಕಡೆ ಗಣಪತಿಯ ಒಂದು ಸ್ವಚ್ಛತೆ ನಡೆದಿದೆ. ಇಲ್ಲೂ ಕೂಡ ಇವಾಗ ಗಣಪತಿ ಕೆರೆ ಹತ್ರ ಗಣಪತಿ ಬಿಡಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಗರಸಭೆ ವತಿಯಿಂದ ಮಾಡಿದೆ. ಹಾಗಾಗಿ ಎಲ್ಲ ನಮ್ಮ ಪೌರಾಯುಕ್ತರು ಆದಂಥ ನಾಗಪ್ಪನವರು, ಮದನ್ ಸರ್ ಅವರು, ಹಾಗೆ ನಮ್ಮ ಎಲ್ಲ ನಗರಸಭಾ ಸದಸ್ಯರು, ಎಲ್ಲ ಪೌರ ಕಾರ್ಮಿಕರು ಈ ಒಂದು ಗಣಪತಿ ಆಚರಣೆಯನ್ನು ಚೆನ್ನಾಗಿ ಆಚರಿಸಬೇಕು ಅಂತ ಎಲ್ಲರ ಒಂದು ಸಹಕಾರದಿಂದ ಎಲ್ಲ ಸ್ವಚ್ಛತೆ ಕೂಡ ನಡೆದಿದೆ. ನೀವೆಲ್ಲರೂ ಕೂಡ ಸ್ವಚ್ಛತೆಯನ್ನು ಕಾಪಾಡಿ ಗೌರಿ ಗಣೇಶ ಹಬ್ಬವನ್ನು ಚೆನ್ನಾಗಿ ಆಚರಿಸಿ ಶಾಂತಿ ಸೌಹಾರ್ದತೆಯನ್ನು ಕಾಪಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಎಲ್ಲರಿಗೂ ನಮಸ್ಕಾರ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಶಾಂತಿ ಸೌಹಾರ್ದ ಸಹಬಾಳ್ವೆಯಿಂದ ಹಬ್ಬಗಳನ್ನು ನೀವು ಎಲ್ಲರೂ ಸೇರಿ ಆಚರಿಸೋಣ. ನಮಸ್ಕಾರ. ನಾನು ಪುರುಷೋತ್ತಮ ಸಾಗರ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಎಲ್ಲರಿಗೂ ನಮಸ್ಕಾರ. ಸಮಸ್ತ ನಾಡಿನ ಜನತೆಗೆ ಗೌರಿ ಗಣಪತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಆ ಗೌರಿ ಹಬ್ಬದ ಹಾಗೂ ಗಣಪತಿ ಹಬ್ಬ, ಆ ಮಹಾಗಣಪತಿಯು ಎಲ್ಲ ಸಮಸ್ತ ನಾಡಿನ ಜನತೆಗೆ ಆರೋಗ್ಯ, ಐಶ್ವರ್ಯ, ಸಕಲ ಸಮೃದ್ಧಿಯನ್ನು ಕೊಡಲಿ. ಅವರು ಮಾಡುವಂಥ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಜರುಗಲಿ. ಕೂಲಿ ಕಾರ್ಮಿಕರು, ರೈತ ಬಾಂಧವರು, ಕೃಷಿ ಕಾರ್ಮಿಕರು ಪ್ರತಿಯೊಬ್ಬರಿಗೂ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳು. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚಂದ್ರಪ್ಪ ಎಲ್, ಸಾಗರ ನಗರಸಭೆ ನಾಮನಿರ್ದೇಶಿತ ಸದಸ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಪ್ರಶಸ್ತಿ ವಿಭಾಗದ ಅಧ್ಯಕ್ಷರು. ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳನ್ನು ನಾಡಿನ ಜನತೆಗೆ ಸಲ್ಲಿಸ್ತೇನೆ. ಈ ಹಬ್ಬವನ್ನು ಬಹಳ ಸಡಗರದಿಂದ ಮತ್ತು ಸೌಹಾರ್ದತೆಯಿಂದ ಆಚರಿಸೋಣ. ಪರಿಸರವನ್ನು ಉಳಿಸುವ ನಿಟ್ಟಿನಲ್ಲಿ ಪಟಾಕಿ ರಹಿತ ಹಬ್ಬವನ್ನಾಗಿ ಆಚರಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಮಸ್ಕಾರ. ಇತಿಹಾಸ ಪ್ರಸಿದ್ಧ ಅರಮನೆ ಗೌರಿ ಪ್ರತಿಷ್ಠಾಪನೆ. ಅರಿಶಿನ ಗೌರಿ ದರ್ಶನಕ್ಕೆ ಸರದಿ ಸಾಲಿನಲ್ಲಿ ಭಕ್ತರು. ಅರಮನೆ ಗೌರಿ ದರ್ಶನದಿಂದ ಬಯಸಿದ ಭಾಗ್ಯ ಸಿಗುತ್ತದೆ. ಬಯಕೆ ಈಡೇರಿದ ಭಕ್ತರಿಂದ ಹರಕೆ ಸಮರ್ಪಣೆ. ಅರಮನೆ ಗೌರಿ ಇತಿಹಾಸ ಕುರಿತು ಸದಾಶಿವ ಜೋಯ್ಸ್ ಮಾಹಿತಿ. ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ಅರಮನೆ ಗೌರಿ ಇಕ್ಕೇರಿ ಸಂಸ್ಥಾನದಿಂದ ಬಂದಿರತಕ್ಕಂಥದ್ದು. ಆದ್ದರಿಂದ ಇದನ್ನು ಅರಮನೆ ಗೌರಿ ಅಂತ ಕರೀತಾರೆ. ಈ ಸಂಬಂಧವಾಗಿ 2 ಬಲವಾದ ಕಾಲ್ದೀಪಗಳು ಅವರು ನಮಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ಕಾಣ್ತಾ ಇರ್ತಕ್ಕಂತಹ ಈ ಕಾಲ್ದೀಪ ಏನಿದೆ, ಇದು ಇಕ್ಕೇರಿ ಸಂಸ್ಥಾನದಿಂದ ನಮಗೆ ಬಂದಿರತಕ್ಕಂಥ ಪುರಾತನವಾಗಿರ್ತಕ್ಕಂಥ ಕಾಲ್ದೀಪ. ಇದಕ್ಕೆ ನಮ್ಮ ಸಾಗರ ಪ್ರಾಂತ್ಯದ ಎಲ್ಲ ವರ್ಗದ ಜನರು ಕೂಡ ಬರ್ತಾರೆ ಮತ್ತು ಶ್ರದ್ಧೆಯಿಂದ, ಭಕ್ತಿಯಿಂದ ಪೂಜೆಯನ್ನು ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ವೈಶಿಷ್ಟ್ಯ ಏನು ಅಂದರೆ ಅವರೇ ನೇರವಾಗಿ ಬಂದು ಪೂಜೆಯನ್ನು ಮಾಡಿ ಉಡಿ ತುಂಬಿ ದೇವರನ್ನು ಸ್ಪರ್ಶ ಮಾಡಿ ಪ್ರಸಾದವನ್ನು ತಗೊಳ್ಳಿಕ್ಕೆ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಅದನ್ನು ಮುಂಚೆಯಿಂದ ಬಂದಿರತಕ್ಕಂಥ ಪದ್ಧತಿಯೇ ಅದು. ಆದ್ದರಿಂದ ಒಂದು ವರ್ಷ ನಮ್ಮ ಮನೇಲಿ ನಡೆಯುತ್ತೆ, ಇನ್ನೊಂದು ವರ್ಷ ನಮ್ಮ ಸೂರ್ಯನಾರಾಯಣ ಜೋಯಿಸ್ ಅಂತೇಳಿ ನಮ್ಮ ದೊಡ್ಡಪ್ಪ ಅವ್ರ ಮನೇಲಿ ಒಂದು ವರ್ಷ, ನಮ್ಮ ಮನೆಯಲ್ಲಿ ಒಂದು ವರ್ಷ ನಡೀತದೆ.
ಬೆಳಗ್ಗೆ ಪೂಜೆಗೆ ಬೆಳಗಿನಿಂದ ಬೆಳಗ್ಗೆ 6:30ಗೆ ನಾವು 6:30 ಒಳಗೆ ಸೂರ್ಯೋದಯ ಹೊತ್ತಿಗೆ ನಾವು ವರದಾ ನದಿಗೆ ಹೋಗಿ ಅಲ್ಲಿಂದ ಗಂಗೆಯನ್ನು ತಂದು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಗಣಪತಿಗೆ ಪೂಜೆಯನ್ನು ಸಲ್ಲಿಸಿ ಆನಂತರ ಇಲ್ಲಿಗೆ ಬಂದು ಪೂಜೆ ಪ್ರಾರಂಭ ಆಗ್ತದೆ. ಪ್ರಾರಂಭ ಆದಲ್ಲಿಂದ ಹಿಡಿದು ಗೌರಮ್ಮನ ವಿಸರ್ಜನೆ ಆಗುವವರೆಗೂ ಎಡೆಬಿಡದೆ ಭಕ್ತಾದಿಗಳು ಬಂದು ದರ್ಶನವನ್ನು ಪಡೆದು ಪುನೀತರಾಗ್ತಾ ಇದ್ದಾರೆ. ಇದು ನೂರಾರು ವರ್ಷಗಳಿಂದಲೂ ನಡೆದುಕೊಂಡು ಬಂದಿರತಕ್ಕಂಥ ಇದರಲ್ಲಿ ಭಕ್ತರು ತೋರಿಸ್ತಕ್ಕಂಥ ಉತ್ಸಾಹ, ಭಕ್ತಿ, ಶ್ರದ್ಧೆ ಇವುಗಳ ಬಗ್ಗೆ ನಮಗೆ ತುಂಬ ಗೌರವ ಇದೆ. ಅವರುಗಳಿಗೆ ನಾವು ಸೇವೆಯನ್ನು ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಭಗವತಿ ಕೊಟ್ಟಿದ್ದಾಳಲ್ಲ ಅಂತನ್ನುವಂಥ ಒಂದು ತೃಪ್ತಿನೂ ನಮಗಿದೆ. ಆದ್ದರಿಂದ ಭಕ್ತರ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಶ್ರದ್ಧೆಯಿಂದ ಬರ್ತಾರೆ, ಭಕ್ತಿಯಿಂದ ಬರ್ತಾರೆ, ನಂಬಿಕೆಯಿಂದ ಬರ್ತಾರೆ, ಹರಕೆ ಹಾಡ್ಯಗಳನ್ನು ಹೇಳ್ಕೊಂಡಿರ್ತಾರೆ. ಹಿಂದೆ ಹೇಳ್ಕೊಂಡ ಹರಕೆಗಳು ಈಗಾಗಲೇ ಫಲಿಸಿರೋದ್ರಿಂದ ಅದನ್ನು ತೀರಿಸ್ಲಿಕ್ಕೆ ಬರ್ತಾರೆ. ಇತ್ಯಾದಿ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಸನ್ನಿಧಾನ ಇರುವ ಈ ಸ್ವರ್ಣಗೌರಿಯ ಒಂದು ಉತ್ಸವವನ್ನು ನಾವು ಮಾಡ್ತಾ ಇದ್ದೀವಿ. ಗಣಪತಿ ದೇವಸ್ಥಾನಕ್ಕೂ ಈ ಉತ್ಸವಕ್ಕೂ ಭಾಳ ನೇರವಾದ ಸಂಬಂಧ ಇದೆ. ಗಣಪತಿ ದೇವಸ್ಥಾನದಲ್ಲಿ ಇರ್ತಕ್ಕಂತಹ ಗಣಪತಿ ಏನಿದೆ ಆ ಗಣಪತಿಯ ಜೊತೆಯಲ್ಲಿಯೇ ಈ ಗೌರಿಯನ್ನು ನಾವು ಗಣಪತಿ ದೇವಸ್ಥಾನದಲ್ಲಿ ಇರ್ತಕ್ಕಂತಹ ಗಣಪತಿ ಏನಿದೆ ಆ ಗಣಪತಿಯ ಜೊತೆಯಲ್ಲೇ ಈ ಒಂದು ಗೌರಿಯನ್ನು ನಾವು ವಿಸರ್ಜನೆ ಮಹಾಗಣಪತಿ ಕೆರೆಯಲ್ಲಿ ವಿಸರ್ಜನೆಯನ್ನು ಮಾಡ್ತೇವೆ. ಇದಕ್ಕೆ 11 ರೂಪಾಯಿಯನ್ನು ಸರ್ಕಾರದಿಂದ ಮುಜರಾಯಿ ಇಲಾಖೆಯಿಂದ ಸಹಾಯಧನವಾಗಿ ಕೊಡ್ತಾ ಇದೆ. ಆಗ ಈಗ 11 ರೂಪಾಯಿಯನ್ನು ನಿಗದಿಗೊಳಿಸುವ ಸಂದರ್ಭದಲ್ಲಿ 11 ವರಹವನ್ನು ನಾವು ತಗೊಳ್ತಾ ಇದ್ವಿ. 11 ವರಹದ ಬದಲಿಗೆ 11 ರೂಪಾಯಿ ಅಂತ ನಂತರದಲ್ಲಾಯಿತು. ಅದು ಏನೇ ಇದ್ರೂ ಕೂಡ ನಾವು ಅದನ್ನು ಗೌರವ ಅಂತ ಸ್ವೀಕರಿಸ್ತೇವೆ ಮತ್ತು ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಮಾನ್ಯತೆ ಅಂತ ಸ್ವೀಕರಿಸ್ತೇವೆ. ಇದು ನಮಗೆ ಅತ್ಯಂತ ಹೆಮ್ಮೆ ತರ್ತಕ್ಕಂಥ ಒಂದು ಹಬ್ಬ. ಮುಖ್ಯ ಅಂದರೆ ಅದನ್ನು ಕಡಲೆ ಹಿಟ್ಟಿನಲ್ಲಿ ಮಾಡಲಾಗುತ್ತೆ. ಹಬ್ಬದ ಹಿಂದಿನ ದಿನ ಅದನ್ನು ಕಡಲೆ ಹಿಟ್ಟಿನಲ್ಲಿ ಮಾಡಿರ್ತೇವೆ. ಕಡಲೆ ಹಿಟ್ಟು ತುಂಬ ಜಿಗಿಟು ಬರೋದರಿಂದ ಅದು ಅಣುಚಾನವಾಗಿ ಮೊದಲಿಂದನೂ ಕಡಲೆ ಹಿಟ್ಟಲ್ಲೇ ಮಾಡೋದು. ಅದು ಕಡಲೆ ಹಿಟ್ಟಿನ ಗೌರಿ, ಅದು ಅರಿಶಿನ ಗೌರಿ ಅಂತಲೂ ಹೇಳ್ತಾರೆ. ಅರಿಶಿನ ಬಣ್ಣದಲ್ಲಿ ಇರೋದ್ರಿಂದ ಅದನ್ನು ಅರಿಶಿನ ಗೌರಿ ಅಂತಲೂ ಹೇಳ್ತಾರೆ. ಅದೇ ಇದರ ವೈಶಿಷ್ಟ್ಯ. ಆ ಫ್ರೇಮ್ಗಳೇನಿದೆ ಅದು ಕೂಡ ತುಂಬ ಹಳೆಯದಾಗಿರ್ತಕ್ಕಂಥ ಬಹಳ ಹಿಂದಿನ ಕಾಲದ ಫ್ರೇಮ್ಗಳು. ಆ ಫ್ರೇಮ್ನಲ್ಲಿ ಆ ಚೌಕಟ್ಟಿನಲ್ಲಿ ಹಾಗೇ ಮಾಡಬೇಕು ಅಂತ ಇದೆ. ಅದೇ ರೀತಿಯಾಗಿ ನಾವು ಮಾಡ್ಕೊಂಡು ಬಂದಿದ್ದೇವೆ. ಹಿಂದಿನವ್ರು ಏನು ಮಾಡಿದಾರೋ ಅದನ್ನು ಮುಂದುವರ್ಸ್ಕೊಂಡು ಹೋಗಿದ್ದೇವೆ. ಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋಚಬೇಸೇದಸಾದನಂ ಗೌರೀರ್ನಿಮಾಯ ಸತ್ಯಾಂ ಸತ್ಯಕವನೇತಿ ನವಪತಿ ಬಭೂಷಿ ಪರಮೇ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪ್ರಸಾದ್ ಕೆಆರ್, ಸಾಗರದ ನಗರ ಬಿಜೆಪಿ ಅಧ್ಯಕ್ಷ ಮತ್ತು ನಗರಸಭೆ ಸದಸ್ಯ. ಎಲ್ಲರಿಗೂ ಕೂಡ ಸಾಗರದ ಸಮಸ್ತ ಜನತೆಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ಈ ಒಂದು ಹಬ್ಬವನ್ನು ನೀವೆಲ್ಲರೂ ಸೇರಿ ಅತ್ಯಂತ ವಿಜೃಂಭಣೆಯಿಂದ, ಸಡಗರದಿಂದ ಮತ್ತು ಸೌಹಾರ್ದತೆಯಿಂದ ಆಚರಿಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ನಮಸ್ಕಾರ. ನನ್ನ ಹೆಸರು ಕೇಶವಪ್ಪ, ಸಾಗರ ತಾಲೂಕಿನ ಅಸಂಘಟಿತ ಕಾರ್ಮಿಕ ತಾಲೂಕು ಅಧ್ಯಕ್ಷರು. ಮಾನ್ಯರೇ, ಎಲ್ಲ ಸಾಗರದ ನಾಗರಿಕರಿಗೂ ಮತ್ತು ಶಿವಮೊಗ್ಗ ಜಿಲ್ಲಾ ನಾಗರಿಕರಿಗೂ, ಸಾಗರ ತಾಲೂಕಿನ ನಾಗರಿಕರಿಗೂ ಮತ್ತು ಎಲ್ಲ ಕಾರ್ಮಿಕರಿಗೂ ಸಹ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಮಾನ್ಯರೇ, ವಿಷಯ ಎಲ್ಲರೂ ಸಹ ಒಟ್ಟಾಗಿ ಗಣಪತಿ ಹಬ್ಬವನ್ನು ಆಚರಣೆ ಮಾಡೋಣ. ಆಚರಣೆ ಮಾಡುವ ರೂಪದಲ್ಲಿ ಶಾಂತಿ ಸೌಹಾರ್ದತೆಗೆ ಒಂದು ಗಣೇಶ ಹಬ್ಬವನ್ನು ಮಾಡ್ತಾಯಿದ್ದೀವಿ. ಶಾಂತಿ ಸೌಹಾರ್ದತೆಯಿಂದ ಎಲ್ಲರೂ ಸಹ ಆಚರಿಸುತ್ತಾ ನಾವು ಈ ಹಬ್ಬವನ್ನು ಎಲ್ಲರೂ
ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗೌರಿ ಹಾಗೂ ಗಣಪತಿ ಎಲ್ಲರಿಗೂ ಸನ್ಮಂಗಲವನ್ನು ಉಂಟು ಮಾಡಲಿ, ಎಲ್ಲರಿಗೂ ಕಲ್ಯಾಣವನ್ನು ಉಂಟು ಮಾಡಲಿ. ಎಲ್ಲರೂ ಶಾಂತಿಯಿಂದ ಸೌಹಾರ್ದತೆಯಿಂದ ಈ ಹಬ್ಬವನ್ನು ಆಚರಿಸೋಣ. ನಾನು ನವೀನ್ ಜೋಯ್, ಸಾಗರ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಪ್ರಸನ್ನ ಟಿ ಅಂತೇಳಿ ಲಯನ್ಸ್ ಕ್ಲಬ್ ಸಾಗರದ ಅಧ್ಯಕ್ಷನಾಗಿ ಕೆಲಸ ನಿರ್ವಹಣೆಯನ್ನು ಮಾಡ್ತಿದ್ದೇನೆ. ನಾಡಿನ ಸಮಸ್ತ ಜನತೆಗೆ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ.